ಬಾಲ ಶಾಲಾ ಪೌತ್ರ ಮೇ ನಾಸ್ತಿ ಮಿತ್ರಂ ನಹೇ ಮಮ ಸಹ ಭೂ ಮೇ ನ ತಾತಃ ನ ಮಾತಾ ಮೂರ್ತೆ ಸಂಬಂಧಿನಃ ಅಮೇವ ಪುರ ಅಸುರಹಿತ ನಿರ್ಗುಣ ಕೇವಲ ಅಹಂ ಅಂತ ಶ್ಲೋಕವನ್ನು ಹೇಳಿದ್ರು. ಕಾರಣ ನಿನ್ನೆಯ ಹಿಂದಿನ ಶ್ಲೋಕದಲ್ಲಿ ಯಾವ ನಿನಗೆ ನಾಮ ರೂಪದ ವಿಕಾರಗಳು ಒಂದೂ ಸಂಬಂಧವಿಲ್ಲ. ಕಾರಣ ಆ ನಾಮರೂಪಗಳಿಗಿಂತ ಬೇರೆ ವಿಲಕ್ಷಣನೆಂದು ಹೇಳಿ, ಹಾಗಾದರೆ ನಮಗೆ ಹೆಂಡರು ಮಕ್ಕಳ ಮುಂತಾದವರ ಸಂಬಂಧ ಇಲ್ಲವೇನೋ ಅಥವಾ ಸಂಬಂಧ ಇದೆಯೋ ಅನ್ನುವಂತ ಪ್ರಶ್ನೆಗೆ ಈ ಒಂದು ಶ್ಲೋಕದಲ್ಲಿ ಅವರು ಆರ್ಯ ಅಂದ್ರೆ ಉತ್ತಮ ಕುಲಗಳಾದ ನನಗೆ, ಮೇ ಅಂದ್ರೆ ನನಗೆ, ನಾಸ್ತಿ ಅಂದ್ರೆ ಇರುವುದಿಲ್ಲ, ಏನಿರುವುದಿಲ್ಲ ಅನ್ನುವಂಥದ್ದನ್ನ ಈ ಒಂದು ತಾತ್ಪರ್ಯದಲ್ಲಿ ಆತ್ಮ ಸ್ವರೂಪನಾದ ನಾಮರೂಪಗಳಿಗೆ ವಿಲಕ್ಷಣಾದ ನನಗೆ ಯಾವ ಸಂಬಂಧ ಇರುವುದಿಲ್ಲ. ಕಾರಣ ಸತ್ಕುಲ ಅನ್ನುವಂತ ಉತ್ತಮ ಶ್ರೇಷ್ಠ ಕನಿಷ್ಠ ಅನ್ನುವಂತ ಕುಲಗಳ ಹಾಗೂ ಪ್ರಸೂತಳಾದ ಹೆಂಡತಿಯೂ ಇರುವುದಿಲ್ಲ. ಹೆಂಡತಿ ಇಲ್ಲ ಮತ್ತು ಸತ್ಕುಲವೂ ಇಲ್ಲ ಅಂತ. ಮತ್ತು ನನಗೆ ತಾಯಿಯೂ ಇಲ್ಲ, ತಂದೆ ಇಲ್ಲ, ಅಕ್ಕ ತಂಗಿ ಅಣ್ಣ, ತಮ್ಮ ಮಗ ಮೊಮ್ಮಗ, ಮಗಳು ಮೊಮ್ಮಗಳು, ಅತ್ತೆ ಮಾವ ಸೋದರರು, ಸ್ನೇಹಿತರು ಮುಂತಾದವರು ಯಾರೂ ನನಗೆ ಸಂಬಂಧವಿಲ್ಲ. ಮತ್ತೆ ಮೂರ್ತಮಂತವಾಗಿ ತೋರುವ ಶರೀರಕ್ಕೆ ಮಾತ್ರ ಸಂಬಂಧಗಳು, ಶರೀರ ಪ್ರಾಣಾದಿಗಳಿಗೆ ವಿಲಕ್ಷಣನಾದ ನಾನು ನಿರ್ಗುಣನು ಒಬ್ಬನೇ ಇರುತ್ತೇನೆ. ನಮಗನಿಸ್ತದ ನಮಗೆ ತಂದೆ ತಾಯಿ ಹೆಂಡತಿ ಮಗ ಮೊಮ್ಮಗ ಅಕ್ಕ ಅಣ್ಣ ತಂಗಿ ಸೋದರರು ಸ್ನೇಹಿತರು ಉಂಟು ಅಂತ ನಮಗೆ ಅನಿಸುತ್ತದೆ. ಆತ್ಮ ನಾವಾದ ಮೇಲೆ ಈ ಸಂಬಂಧಗಳು ಯಾರಿಗೆ ಹೇಳಬೇಕು? ಸ್ಥೂಲವಾಗಿರುವಂತಹ ಸಂಬಂಧಗಳು ಉಂಟಲ್ಲಮ್ಮ, ಯಾವ ರೀತಿ ತಾಯಿ ಅಂದ್ರೆ ಹಡೆದ ತಾಯಿ, ಪಡೆದ ತಂದೆ, ಇವರಿಬ್ಬರ ಮಧ್ಯದ ಬಂಧು ಮತ್ತು ಬಳಗದವರು ಎಲ್ಲರೂ ಪ್ರತಿಯೊಬ್ಬರಿಗೂ ಕೂಡ ಉಂಟು ಅಂತ. ತಂದೆ ತಾಯಿ ಬಂಧು ಬಳಗ
ಮತ್ತು ಸಗುಣದಿಂದ ತೋರುವ ಹ್ಮ್ ಶರೀರಕ್ಕೆ ಸಂಬಂಧಿಗಳಾಗಲಿ ಹ್ಮ್ ಶರೀರ ರಹಿತನಾದ ಹ್ಮ್ ಪ್ರಾಣಗಳಿಗೆ ಅತೀತನಾಗಿಯೂ ಹ್ಮ್ ನಿರ್ಗುಣ ಸ್ವರೂಪನಾಗಿಯೂ ಹ್ಮ್ ಇರುವ ಆತ್ಮನಿಗೆ ಸಂಬಂಧ ಇರುವುದಿಲ್ಲವೆಂದು ಹ್ಮ್ ಗ್ರಂಥಕರ್ತರು ಹ್ಮ್ ಸ್ಪಷ್ಟಪಡಿಸುತ್ತಾರೆ. ಹ್ಮ್ ಯಾಕೆ ಅಂತ ಹೇಳಿದ್ರೆ ಹ್ಮ್ ಮಾನವನಿಗೆ ಹ್ಮ್ ಅತಿಯಾದ ಮಮಕಾರ, ಹ್ಮ್ ಅತಿಯಾದ ಅಹಂಕಾರ, ಹ್ಮ್ ಅಹಂಕಾರದ ಜನ್ಯವಾದ ಜ್ಞಾನದಲ್ಲಿ ಹ್ಮ್ ಇವರೆಲ್ಲರೂ ಉಂಟು. ಹ್ಮ್ ತಾಯಿ ಉಂಟು, ತಂದೆ ಉಂಟು, ಬಂಧು ಬಳಗದವರು ಹ್ಮ್ ಎಲ್ಲರೂ ಉಂಟು. ಹ್ಮ್ ಆದರೆ ಉಳಿದ ಜೀವಿಗಳಿಗೆ ಹ್ಮ್ ಮಾನವನಂತ ಅತಿಯಾದ ಹ್ಮ್ ಬಂಧು ಬಳಗ, ಹ್ಮ್ ತಂದೆ ತಾಯಿ ಹ್ಮ್ ಅವುಗಳಲ್ಲಿ ಹ್ಮ್ ಬಹಳ ದಿನಗಳ ಪರ್ಯಂತ ತೋರುವುದಿಲ್ಲ. ಹ್ಮ್ ಉದಾಹರಣೆ, ಹ್ಮ್ ಜಗತ್ತಿನಲ್ಲಿ ಹಲವು ಹ್ಮ್ ಪಕ್ಷಿಗಳನ್ನಾಗಲಿ ಹ್ಮ್ ಹಲವು ಪ್ರಾಣಿಗಳನ್ನಾಗಲಿ ಹ್ಮ್ ನೋಡಿದಾಗ ನಮ್ಮ ಕಲ್ಪನೆಗೆ ಭಾವದಲ್ಲಿ ಹ್ಮ್ ಪರಿವರ್ತನೆಯನ್ನು ಮಾಡುವಂತ ಎಷ್ಟೋ ಘಟನೆಗಳು ಹ್ಮ್ ಪ್ರತಿನಿತ್ಯ ಜರುಗಿ ಹೋಗುತ್ತವೆ. ಹ್ಮ್ ಅದರಲ್ಲಿ ಒಂದು ಸಣ್ಣ ವಿಚಾರವನ್ನ ಮಾಡಿದಾಗ ಹ್ಮ್ ನಮಗೆಲ್ಲವೂ ಗೊತ್ತಾಗ್ತದೆ. ಹ್ಮ್ ಪ್ರಾಣಿ ಪಕ್ಷಿಗಳು ಹ್ಮ್ ಅವುಗಳು ಕೂಡ ಹ್ಮ್ ಮೋಹಕ್ಕ ತಾತ್ಪರ್ಯವಾಗಿ ಹ್ಮ್ ಒಂದು ಗುಬ್ಬಿ ಅನ್ನುವಂತ ಒಂದು ಪಕ್ಷಿ ಹ್ಮ್ ಅಥವಾ ಇನ್ನೊಂದು ಪಕ್ಷಿ ಹ್ಮ್ ಯಾವ ಮನೆಯನ್ನ ಹ್ಮ್ ತಾನು ವಾಸಿಸಲಿಕ್ಕೆ ಒಂದು ಮನೆಯನ್ನ ನಿರ್ಮಾಣ ಮಾಡ್ತಾವ. ಹ್ಮ್ ಯಾರಿಗೋಸ್ಕರ ಅಂದ್ರೆ ಹ್ಮ್ ಮುಂದೆ ತನ್ನಲ್ಲಿ ಹುಟ್ಟುವಂತ ಮರಿಗಳಿಗೋಸ್ಕರವಾಗಿ, ಹ್ಮ್ ಮರಿಗಳ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಹ್ಮ್ ಆ ಕಾಗೆ ಅಲ್ಲಿ ಇಲ್ಲಿ ಬಿದ್ದಂತ ಹ್ಮ್ ಕಟ್ಟಿಗೆಯನ್ನ ತೆಗೆದುಕೊಂಡು ಹ್ಮ್ ಆ ಕಟ್ಟಿಗೆಯ ಮಧ್ಯದಲ್ಲಿ ತನ್ನ ಹ್ಮ್ ತತ್ತೆಗಳನ್ನ ಹಾಕಿ ಹ್ಮ್ ನಂತರ ಮರಿಗಳನ್ನ ಮಾಡುವುದನ್ನ ನಾವು ಎಷ್ಟೋ ಸಲ ನೋಡಿದ್ದೇವೆ. ಹೌದು. ಒಂದು ಗುಬ್ಬಿ ಕೂಡ ಹ್ಮ್ ಒಂದು ನೀರಿನಲ್ಲಿ ಬೆಳೆದಂತ ಅಥವಾ ನೀರಿನ ಪಕ್ಕದಲ್ಲಿ ನಿಂತಿರುವಂತ ಒಂದು ಮರಕ್ಕೆ, ಹ್ಮ್ ಒಂದು ಗಿಡಕ್ಕೆ, ಹ್ಮ್ ಆ ಗಿಡದ ನೆಟ್ಟನೆ ಕೊನೆಯ ಕೊಂಬೆಯಲ್ಲಿ ಹ್ಮ್ ಅದು ಕೊಂಬೆಯ ಅಥವಾ ರಂಬೆಯ ಕೊನೆಯ ತುದಿಯಲ್ಲಿ ಹ್ಮ್ ಈ ಯಾವ ಲೋಕದಲ್ಲಿ ಸಾಮಾನ್ಯವಾಗಿ ಸಿಗುವಂತ ಹ್ಮ್ ಹುಲ್ಲನ್ನ ತಂದು ಹ್ಮ್ ಅದು ಒಂದು ಮನೆಯನ್ನ ಮಾಡ್ತದೆ. ಹೌದು. ಅದಕ್ಕೆ ಗುಬ್ಬಿ ಬಚ್ಚು ಅಂತ ಕರೀತಾರೆ. ಹ್ಮ್ ಗುಬ್ಬಿ ಬಚ್ಚು ಬಹಳ ಚಂದ ಎಣಿತದ ಅದು. ಹ್ಮ್ ಆ ಆ ಆ ಎಣಿಕೆಯನ್ನ ನೋಡಿದಾಗ ಮನುಷ್ಯನಿಗೆ ನಾಚಿಕೆ ಬರ್ತದೆ. ಹ್ಮ್ ಯಾಕೆಂದ್ರೆ ಹ್ಮ್ ಅದು ಹ್ಮ್
ಇಷ್ಟು ಚಂದ ದಾರದಿಂದಲೂ ಕಸೂತಿಯಿಂದಲೂ ಹಾಕಲಿಕ್ಕೆ ಬಾರದೇ ಇರತಕ್ಕಂತ ಹ್ಮ್ ಸುಂದರವಾದಂತ ಒಂದು ಬೊಚ್ಚನ್ನ ಕಟ್ಟುತ್ತದೆ ಹ್ಮ್ ಸಾಮಾನ್ಯ ಬೇಡವಾದ ವಸ್ತುಗಳಿಂದ. ಹ್ಮ್ ಆದ್ರೂ ಕೂಡ ಹ್ಮ್ ಅವಕ್ಕೆ ಜ್ಞಾನ ಇದೆ ಅಂತ ಅರ್ಥ ಆಯ್ತು. ಹೌದು. ಎಷ್ಟಿನ ಜ್ಞಾನ? ಮನುಷ್ಯನಕ್ಕಿಂತ ಹೆಚ್ಚಿನ ಜ್ಞಾನ ಉಂಟು ಆ ಪಕ್ಷಿಗೆ. ಹೌದು. ಯಾಕೆ ಅಲ್ಲಿ ಬಚ್ಚನ್ನೇ ಕಟ್ತದ ಅಂದ್ರೆ ಹ್ಮ್ ತಾನು ಕೆಲವು ದಿನಗಳ ನಂತರ ಹಾಕುವಂತ ತತ್ತೆಗಳನ್ನ ಹ್ಮ್ ಮರಿಗಳನ್ನಾಗಿ ಮಾಡಿದಂತ ಸಂದರ್ಭದಲ್ಲಿ ಹ್ಮ್ ತಾನು ಇಲ್ಲದಂತ ಸಮಯದಲ್ಲಿ ಹ್ಮ್ ಯಾವುದೇ ವ್ಯಕ್ತಿಯ ಕೈಯಲ್ಲಿ ಹ್ಮ್ ಅಥವಾ ಇನ್ಯಾವುದೋ ಪ್ರಾಣಿಗಳ ಕೈಯಲ್ಲಿ ಸಿಕ್ಕು ಹ್ಮ್ ತತ್ತೆಗಳು ಹಾಳಾಗಬಾರದು, ಹ್ಮ್ ತತ್ತಿಯಲ್ಲಿ ಹುಟ್ಟುವಂತ ಮರಿಗಳಿಗೆ ಅಪಾಯ ಆಗಬಾರದು. ಹ್ಮ್ ಅದಕ್ಕಾಗಿ ಏನು ಮಾಡಿತಮ್ಮ ಜಾಣತನ ಅಂದ್ರೆ ಹ್ಮ್ ನೀರಿನಲ್ಲಿ ಇರುವಂತ ಮರಕ್ಕೆ ಅದು ಕೊನೆಯ ಟೊಂಗೆಗೆ ಹ್ಮ್ ಆ ಬಚ್ಚನ್ನೇ ಕಟ್ತದೆ. ಹ್ಮ್ ಅದು ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಬೇಸಿಗೆ ಕಾಲ ಇರಲಿ, ಹ್ಮ್ ಎಲ್ಲಾ ಕಾಲಗಳಲ್ಲಿಯೂ ಸಮತೋಲನವಾದಂತ ವಾತಾವರಣ ಇರ್ಬೇಕಾದ್ರೆ ಹ್ಮ್ ಮಳೆಗಾಲದಲ್ಲಿ ಹೆಚ್ಚು ತಂಪಾಗಬಾರ್ದು, ಹ್ಮ್ ಚಳಿಗಾಲದಲ್ಲಿ ನೀರು ಒಳಗೆ ಬರಬಾರದು, ಹ್ಮ್ ಬೇಸಿಗೆಯಲ್ಲಿ ಸೆಕೆ ಹೆಚ್ಚಾಗಬಾರದು ಹ್ಮ್ ಅನ್ನುವಂತ ಕಲ್ಪನೆಯಿಂದ ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ 3 ಕಾಲಗಳಲ್ಲಿ ಅಪಾಯ ಆಗದೆ ಇರುವಂತ ಹ್ಮ್ ಒಂದು ಸುಂದರ ಬೊಚ್ಚಿನ ಮನೆಯನ್ನ ಕಟ್ತದೆ. ಹ್ಮ್ ಕಾರಣ ಹ್ಮ್ ಆ ನೀರಿನಲ್ಲಿ ಯಾವ ಪ್ರಾಣಿಗಳು, ಬೇರೆ ಪ್ರಾಣಿಗಳು ಅಥವಾ ಮಾನವನಾಗಲಿ ಹ್ಮ್ ಯಾವ ಸರ್ಪಗಳಾಗಲಿ ಹ್ಮ್ ಈ ಮರವನ್ನ ಹೇರಿ ಹ್ಮ್ ಈ ಕೊಂಬೆಗೆ ಬರಬಾರದು ಅನ್ನುವಂತ ದೃಷ್ಟಿಯಿಂದ ಹ್ಮ್ ಅತ್ಯಂತ ರಕ್ಷಣೆಗೋಸ್ಕರವಾಗಿ ಹ್ಮ್ ನೀರಿನಲ್ಲಿ ಇರುವಂತ ಮರಕ್ಕೆ ಮಾತ್ರ ಹೆಚ್ಚಾಗಿ ಕಟ್ಟುತ್ತಾವೆ ಗುಬ್ಬಿಗಳು ಬಚ್ಚನ್ನು. ಹ್ಮ್ ಎಷ್ಟು ಜ್ಞಾನ ನೋಡ್ರಿ. ಹೌದು. ನಾವು ಬೇಸಿಗೆ ಬಂತು ಅಂದ್ರೆ AC ಬೇಕು, ಹ್ಮ್ ಚಳಿಗಾಲ ಬಂತಂದ್ರೆ ಬೆಂಕಿ ಬೇಕು, ಹ್ಮ್ ಮಳೆಗಾಲ ಬಂದಂದ್ರೆ ಒಂದು ಛತ್ರಿ ಬೇಕು ನಮಗೆ. ಹೌದು. ಆದರೆ ಆ ಒಂದು ಹ್ಮ್ ಪಕ್ಷಿಗೆ ಎಷ್ಟು ಜ್ಞಾನ ಇದೆ ಅಂತ. ಹ್ಮ್ ಇಷ್ಟೆಲ್ಲ ಇದ್ದು ತಾನು ತತ್ತಿಯನ್ನ ಹಾಕಿ ಮರಿಯನ್ನ ಮಾಡಿ ಹ್ಮ್ ಹೊರಗಿನಿಂದ ಅವಕ್ಕೆ ಬೇಕಾದಂತ ಆಹಾರವನ್ನೇ ಹುಡುಕಿಕೊಂಡು ಬಂದು ಹ್ಮ್ ನಮಗಾದ್ರೆ ಏನ್ ಬೇಕಮ್ಮ ಅಂದ್ರೆ ಹ್ಮ್ ಒಂದು ಸಾಮಾನನ್ನ ತರಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಪೇಪರ್ ಆದ್ರೆ ಬೇಕು, ಹ್ಮ್ ಒಂದು ಕೈಯಲ್ಲಿ ಚೀಲ ಆದ್ರೆ ಬೇಕು, ಹ್ಮ್ ಅಥವಾ ಇನ್ನೊಂದು ವಸ್ತುವಾದರೂ ನಮಗೆ ಬೇಕಾಗ್ತದೆ. ಆದ್ರೆ ಗುಬ್ಬಿ ಹ್ಮ್ ಆಹಾರವನ್ನ ಯಾವುದರಿಂದ ಸಂಗ್ರಹ ಮಾಡಿ ಹ್ಮ್ ಹೇಗೆ ತರುತ್ತದೆ ಅಂದರೆ ಹ್ಮ್ ಅಲ್ಲಿ ಇಲ್ಲಿ ಬಿದ್ದಂತ ಕಾಳುಗಳನ್ನ ತನ್ನ ಕೊಕ್ಕಿನಿಂದ ಬಾಯಲ್ಲಿ ಹಾಕಿಕೊಂಡು ಹ್ಮ್ ತಾನು ಬೇಕಾದಷ್ಟನ್ನ ತಿಂದು ಹ್ಮ್ ತನ್ನ ಮಕ್ಕಳು, ಹ್ಮ್ ಮರಿಗಳು ಮಕ್ಕಳಲ್ಲ ಮೌಕ, ಹೌದು. ಅವುಗಳಿಗೋಸ್ಕರವಾಗಿ ಹ್ಮ್
ಆ ಕೆಲವು ಕಾಳುಗಳನ್ನ ತನ್ನ ಬಾಯಲ್ಲೇ ಇಟ್ಟುಕೊಂಡು, ಹ್ಮ್ ಅದಕ್ಕೆ ಕೈ ಇಲ್ಲ, ಚೀಲ ಇಲ್ಲ, ಪ್ಲಾಸ್ಟಿಕ್ ಇಲ್ಲ, ಹ್ಮ್ ಯಾವುದೇ ಸಾಧನದಿಂದ ತರಲಿಕ್ಕೆ ಸಾಧನಗಳೇ ಇಲ್ಲ. ಹ್ಮ್ ಆದರೂ ಕೂಡ ಬಾಯಿಯಲ್ಲಿ ಇಟ್ಟುಕೊಂಡು ಹ್ಮ್ ನಂತರ ಏನು ಮಾಡ್ತದಂದ್ರೆ ಹ್ಮ್ ದಾರಿಯಲ್ಲಿ ಬರುವಾಗಲೇ ಹ್ಮ್ ಎಲ್ಲಿಗೆ ಬರ್ಬೇಕು ಅಂತ ನಮ್ಮ ಗುಬ್ಬಿಗ ಕಾಳನ್ನ ಬಾಯಲ್ಲಿ ಹಾಕಿಕೊಂಡು ಹ್ಮ್ ಮರದ ಬಚ್ಚಿನಲ್ಲಿರುವಂತ ತನ್ನ ಚಿಕ್ಕ ಮರಿಗಳಿಗೆ ಹ್ಮ್ ಆಹಾರವನ್ನ ತರ್ಲಿಕ್ಕೆ ಹೊಂಟದಿ. ಹೌದು. ಸಿಕ್ಕಂತ ಆಹಾರವನ್ನ ಹ್ಮ್ ಇಲ್ಲಿಗೆ ತಂದು ಮುಟ್ಟುವುದರೊಳಗಾಗಿ ಹ್ಮ್ ನಾವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಹ್ಮ್ ಅನಂತ ರೀತಿಯ ಪುಡಿಗಳನ್ನ ಮಾಡಿ, ಹ್ಮ್ ಧಾನ್ಯಗಳನ್ನ ಬೀಸಿ ಪುಡಿಯನ್ನ ಮಾಡಿ ಹ್ಮ್ ಆ ಮಗುವಿನ ಬಾಯಲ್ಲಿ ಹ್ಮ್ ಮತ್ತೆ ಸ್ವಲ್ಪ ಮುದು ಮಾಡಿ ಬಾಯಲ್ಲಿ ಹಾಕ್ತೇವೆ. ಹ್ಮ್ ಯಾಕೆ ಅಂದ್ರೆ ಜೀರ್ಣಿಸುವ ಶಕ್ತಿ ಹ್ಮ್ ಅಥವಾ ಹಲ್ಲಿನಿಂದ ಪುಡಿ ಮಾಡುವಂತ ಶಕ್ತಿ ಹ್ಮ್ ಆ ಮಗುವಿಗೆ ಇಲ್ಲ ಅಂತ ತಿಳ್ಕೊಂಡೆ ಹ್ಮ್ ನಾವು ಅಷ್ಟೆಲ್ಲ ಪ್ರಯತ್ನವನ್ನ ಮಾಡಿ ಹಾಕ್ತೇವೆ ನೋಡಮ್ಮ. ಹೌದು. ಸೌಂಡ್ ಸರಿ ಕೇಳಿಸ್ತಾರಿ? ಕೇಳಿಸುತ್ತೆ. ಹಾ ಸರಿ. ಆದರೆ ಅದು ಹ್ಮ್ ಬಾಯಿಯಲ್ಲಿ ಹಾಕಿಕೊಂಡು ತನ್ನ ಮನೆಗೆ ಮುಟ್ಟುವುದರೊಳಗಾಗಿ ಆ ಕಾಳನ್ನಾಗಲಿ ಬೇರೆ ಆಹಾರ ಪದಾರ್ಥವನ್ನಾಗಲಿ ಹ್ಮ್ ಅಷ್ಟು ಮೃದುವಾಗಿ ಸಣ್ಣ ಮಾಡಿ ಹ್ಮ್ ಬಾಯಿಯಲ್ಲಿ ಇಟ್ಟುಕೊಂಡು ಬಂದು ಹ್ಮ್ ಆ ಬೊಚ್ಚಿನ ಕೊನೆಯ ತುದಿಯಲ್ಲಿ ಕುಂತು ಹ್ಮ್ ಮರಿಗಳು ಹೊರಗೆ ಬಂದಾಗ ಅವರ ಬಾಯಿಯಲ್ಲಿ ಹ್ಮ್ ತನ್ನ ಬಾಯಲ್ಲಿದ್ದಂತ ಆಹಾರವನ್ನ ಮರಿಗಳ ಬಾಯಲ್ಲಿ ಹಾಕ್ತವೆ. ಹೌದು. ನೋಡ್ರಿ ಎಷ್ಟು ವಿಚಿತ್ರವಾಗಿದೆ ಜೀವನ ಅಂತ. ಹೌದು. ನಾವ್ ಅನ್ಕೊಂಡಿವಿ ಮನುಷ್ಯರಷ್ಟೇ ಬಹಳ ಬುದ್ಧಿವಂತರು ಹ್ಮ್ ಅಂತ ಒಂದ್ ಕಡೆ ತಿಳ್ಕೊಂಡಿವಿ, ಇಲ್ಲಂತಲ್ಲ, ಹ್ಮ್ ಇರ್ಲಿ. ಹ್ಮ್ ಆದರೆ ಇಷ್ಟೆಲ್ಲ ಹ್ಮ್ ಪ್ರಯತ್ನವನ್ನ ಮಾಡಿತು, ಬೆಳೆಸಿತು, ಹ್ಮ್ ರಕ್ಷಣೆಯನ್ನ ಮಾಡಿತು. ಹ್ಮ್ ಆದರೆ ಒಂದು ದಿನ ಹ್ಮ್ ಆ ತಾಯಿ ಗುಬ್ಬಿಗೆ ಹ್ಮ್ ಮರಿ ಗುಬ್ಬಿಗಳು ಹ್ಮ್ ತಮ್ಮ ಪುಕ್ಕದಿಂದ ರೆಕ್ಕೆ ಬಂದಾಗ ಹ್ಮ್ ರೆಕ್ಕೆಯಿಂದ ಹಾರಿ ಹೋದು ಬಂದಾಗ ಹ್ಮ್ ಆ ಮರಿಗಳಿಗೆ ಹ್ಮ್ ತಾಯಿಯ ಮೇಲೆ ಮಮ ಇಲ್ಲ, ಹ್ಮ್ ತಾಯಿಗೆ ಮರಿಗಳ ಮೇಲೆ ಮಮ ಇಲ್ಲ. ಹ್ಮ್ ಹ್ಮ್ ಅವು ಎಲ್ಲಿಯಾದ್ರೂ ನನ್ನ ತಾಯಿ ಅಂತ ಹುಡುಕಕ್ ಹೋಗಿಲ್ಲ, ಹ್ಮ್ ನನ್ನ ಮಕ್ಕಳು ಅಂತ ತಾಯಿ ಆ ಮರಿಗಳನ್ನ ಹುಡುಕಲಿಕ್ಕೆ ಹೋಗಿಲ್ಲ. ಬೆಳೆಸಿಲ್ಲೇನು, ಎಷ್ಟು ಚಂದ ಬೆಳೆಸಿದಮ್ಮ ಪಾಪ. ಆದ್ರೂ ಕೂಡ ಅದು ಮರೆತು ಹೋಯ್ತು. ಆದರೆ ಮನುಷ್ಯ ಇದನ್ನ ಮರೆಯಲಿಕ್ಕೆ ಬಹಳ ಕಷ್ಟ. ಯಾಕೆಂದರೆ ಆ ಸಂಬಂಧಗಳೇ ಅಷ್ಟು ಮೋಹದಿಂದ ಉಂಟಾದುವಂತ ಸಂಬಂಧಗಳು ಮೋಹದಿಂದ ಉಂಟಾದವು. ಆ ಒಂದು ಸಂದರ್ಭದಲ್ಲಿ ಒಂದು ದೃಷ್ಟಾಂತ ಸುಮ್ನೆ ಹೇಳ್ತೇನೆ ನಾನು. ಒಂದು ಇನ್ನೂ ಮರಿ ದೊಡ್ಡ ಆಗಿದ್ದಿಲ್ಲ, ರೆಕ್ಕೆ ಬಂದಿದ್ದಿಲ್ಲ. ಒಂದು ಬಚ್ಚಿನಲ್ಲಿ ಒಂದು ತಾಯಿ
ಹ್ಮ್ ಆಹಾರಕ್ಕೋಸ್ಕರವಾಗಿ ಹೊರಗೆ ಹೋದಂತ ಸಂದರ್ಭದಲ್ಲಿ ಹ್ಮ್ ಹೋಗಿ ಬರುವುದರೊಳಗಾಗಿ ಹ್ಮ್ ಆ ಬೊಚ್ಚಿನಲ್ಲಿದ್ದಂತ 2 ಮರಿಗಳು ಹ್ಮ್ ಹೊರಗೆ ಬರುವಂತ ಪ್ರಯತ್ನವನ್ನ ಮಾಡುವಾಗ ಹ್ಮ್ ಕಾಲು ಜಾರಿ ಹ್ಮ್ ಮೇಲಿನಿಂದ ಕೆಳಗೆ ಬಿದ್ದು ಹ್ಮ್ ಸಣ್ಣ ದೇಹ ಬಿದ್ದ ತಕ್ಷಣ ಹ್ಮ್ ಸತ್ತೇ ಹೋದವು. ಹ್ಮ್ ಸತ್ ಹೋದು ನೋಡ್ರು. ಹೌದು. ಆ ದೃಶ್ಯವನ್ನ ಯಾರು ನೋಡಿದ್ರು ಅಂದ್ರೆ ಹ್ಮ್ ಆ ಮರದಲ್ಲೇ ಕುಳಿತಿರ್ತಕ್ಕಂತ ಒಬ್ಬ ಯೋಗಿ ಹ್ಮ್ ಈ ದೃಶ್ಯವನ್ನ ನೋಡಿ ಹ್ಮ್ ಸುಮ್ಮನೆ ಕೂತಿದ್ದ. ಹ್ಮ್ ಅದೇ ಸಮಯದಲ್ಲಿ ಹೊರಗೆ ಹೋದಂತ ತಾಯಿ ಹ್ಮ್ ಆ ಬಚ್ಚಿನಲ್ಲಿ ಬಂದು ನೋಡಿದಾಗ ಹ್ಮ್ ತನ್ನ ಮಕ್ಕಳೇ ಇದ್ದಿಲ್ಲ. ಹ್ಮ್ ಆವಾಗ ಹ್ಮ್ ಅದು ಅಲ್ಲಿ ಇಲ್ಲಿ ಚೂ 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 ಅಂತ ಶಬ್ದವನ್ನ ಮಾಡಿತು ತನ್ನದೇ ಆದ ಭಾಷೆಯಲ್ಲಿ. ಕೆಳಗಡೆ ನೋಡುವೊಳಗಾಗಿ ಗೊತ್ತಾಯಿತು ತನ್ನ 2 ಮರಿಗಳು ಕೆಳಗೆ ಬಿದ್ದು ಸತ್ತೇ ಹೋಗಿದ್ದು, ಪ್ರಾಣವೇ ಬಿಟ್ಟಿದ್ದು. ಒಂದು ಕ್ಷಣ ನೋಡಿತು, ಒಂದೇ ಕ್ಷಣ ನೋಡುತ್ತಮ್ಮ ಅದು. ಅವು ಪ್ರಾಣ ಹೋಗದಂತ ಗೊತ್ತಾಯ್ತು. ಮತ್ತೆ ತಾಯಿ ತಕ್ಷಣದಲ್ಲೇ ಹಾರಲಿಕ್ಕೆ ತನ್ನ ರೆಕ್ಕೆಯನ್ನ ತೆಗಿತು. ಈ ದೃಶ್ಯವನ್ನ ನೋಡಿ ಆ ಮರದ ಕೆಳಗಡೆ ಕುಂತಂತ ಯೋಗಿಗೆ ಆಶ್ಚರ್ಯ ಆಯ್ತು ನೋಡಿ. ಇದು ಗುಬ್ಬಿ ಮತ್ತು ಗುಬ್ಬಿ ಮರಿಗಳ ಮಧ್ಯದಲ್ಲಿ ನಡೆದಂತ ಕ್ರಿಯೆ. ಆದರೆ ನೋಡುವಂತ ಯೋಗಿಗೆ ಆಶ್ಚರ್ಯ ಆಯ್ತು. ಆವಾಗ ಹಾರುವಂತ ತಾಯಿ ಗುಬ್ಬಿಯನ್ನ ಯೋಗಿ ಮಾತನಾಡಿಸಿದ. ಹೇ ಗುಬ್ಬಿ, ಎಲ್ಲಿಗೆ ಹೊರಟಿದ್ದೆ ಅಂದ. ನಾನು ಋಷಿಗಳೇ ಮೇಲಕ್ಕೆ ಹಾರಬೇಕಾಗಿದೆ ಅಂತ ಗುಬ್ಬಿ ಅಂತು. ಋಷಿ ಅಂದ್ರು, ಇಲ್ಲಿ ಸತ್ತು ಬಿದ್ದಂತ ಮರಿಗಳು ನಿನ್ನ ಮಕ್ಕಳಲ್ಲವೇ? ನಿನ್ನ ಮಕ್ಕಳಲ್ಲ, ನಿನ್ನ ಪುತ್ರರಲ್ಲ. ಮತ್ತೆ ಇಂತಹ ದೃಶ್ಯವನ್ನ ನೋಡಿದಿ, ಕಣ್ಣಾರೆ ಕಂಡಿದ್ದಿ, ಒಂದು ಹನಿ ಕಣ್ಣೀರು ಕೂಡ ನೀನು ಹಾಕಿದಂಗಾಯ್ತು, ನಾನು ನೋಡಿನಿ. ಆದ್ರೆ ಕ್ಷಣದಲ್ಲೇ ನೀನು ಮತ್ತೆ ಹಾರ್ಲಿಕ್ಕೆ ತಯಾರಾಗಿದ್ದಲ್ಲ, ಏನು ಕಾರಣ ಅಂತ ಕೇಳಿದ. ನೀನು ಕೂಡ ಯಾಕೆ ಬದುಕಬೇಕು, ಯಾಕಾದ್ರೂ ಬಾಳಬೇಕು, ನನಗೆ ಯಾರಿದ್ದಾರೆ, ಇದ್ದ ಮಕ್ಕಳು ಸತ್ತೇ ಹೋಗಿದ್ದಾರೆ ಅನ್ನುವಂತ ಭಾವದಿಂದ ನೀನಾದ್ರೂ ಕೂಡ ಎಲ್ಲಿಗಾದ್ರೂ ಹೋಗಿ ಸಾಯೋ ಪ್ರಯತ್ನ ಮಾಡುವೆಯೋ, ಯಾವ ಕಾರಣದಿಂದ ಈ ಕ್ಷಣದಲ್ಲೇ ನೀನು ಹೊರಟಿದ್ದಿ ಅಂತ ಕೇಳಿದಾಗ ಗುಬ್ಬಿ ಹೇಳ್ತದ, ಋಷಿಗಳೇ, ಇದು ನಾನು ನೋಡಿದ ದೃಶ್ಯ ಅದು ಸತ್ಯನೇ. ಆದರೆ ಇದು ಜಗತ್ತಿನ ಸರ್ವ ಜೀವಿಗಳಿಗೆ ಸಂಬಂಧಪಟ್ಟ ವಿಷಯವೇ ವಿನಃ ನನಗೊಬ್ಬನಿಗಾಗಿ ವಿಶೇಷವಾದ ಘಟನೆ ಏನು ನಡೆದಲ್ಲ ಅಂದ. ಏನಾಯ್ತಮ್ಮ, ನನಗೊಬ್ಬನಿಗೆ ವಿಶೇಷವಾಗಿ ನಡೆದಂತ ಕಾರ್ಯ ಇದಲ್ಲ, ಇದು ಜಗತ್ತಿನ ನಿಯಮ, ಸರ್ವ ಜೀವಿಗಳ ನೇಮ ಅಂದಾಗ ನಾನು ಈ ನೇಮವು
ಶಾಶ್ವತವಾಗಿಯೇ ಜಗತ್ತು ಇರುವವರೆಗೂ ಹ್ಮ್ ಹುಟ್ಟಿದಾಗ ಮಕ್ಕಳು, ಹ್ಮ್ ಮಕ್ಕಳಿಗೆ ತಾಯಿಯಂದಿರು, ಹ್ಮ್ ತಾಯಿಗೆ ತಂದೆಯ ಸಂಬಂಧ, ಹ್ಮ್ ತಂದೆಗೆ ಮತ್ತು ಇನ್ನಿತರ ಬಂಧು ಬಳಗಳ ಸಂಬಂಧ ಹ್ಮ್ ಇದು ಇರುವುದೇ. ಹ್ಮ್ ಇದೆಲ್ಲ ಹ್ಮ್ ಮಧ್ಯದಲ್ಲಿ ನಾನು ಆನಂದದಿಂದ ಬದುಕಬೇಕಾಗ್ಯದ. ಹ್ಮ್ ಸಾವಿನ ಮಧ್ಯದಲ್ಲಿ ಆನಂದವಾಗಿ ನಾ ಬದುಕಬೇಕಾಗ್ಯದ. ಹ್ಮ್ ಎಷ್ಟು ಚಂದ ನೀನು ವಿಚಾರ ಮಾಡಿ ಹೇಳ್ತಿದ್ದಲ್ಲ. ಹ್ಮ್ ಮಾನವರು ಒಂದು ದಿನ ಇಂಥ ಘಟನೆಯನ್ನ ಕಂಡ್ರೆ ಹ್ಮ್ ಅವರು ಜೀವನದಲ್ಲಿ ಕುಟುಂಬದಲ್ಲಿ ಹ್ಮ್ ಸಾಯುವ ಪರ್ಯಂತರವಾಗಿ ಈ ದುಃಖದಲ್ಲೇ ಕಣ್ಣೀರು ಹಾಕುವುದನ್ನ ನಾನು ಜಗತ್ತಿನಲ್ಲಿ ಕಂಡಿನಿ. ಹ್ಮ್ ಜಗತ್ತಲ್ಲೇ ನಾನು ನೋಡಿದ್ದು. ಹ್ಮ್ ಮತ್ತೆ ನೀನು ಹಿಂಗೆ ಹೇಳ್ತಿದ್ದಿ ಅಂದಾಗ ಹ್ಮ್ ಗುಬ್ಬಿ ಹೇಳ್ತು, ಹ್ಮ್ ಅದು ಮಾನವರಿಗೆ ಸಂಬಂಧಪಟ್ಟದ್ದೇ ವಿನಃ ಹ್ಮ್ ನಮ್ಮಂತ ಪಕ್ಷಿಗಳಿಗೆ ಅಲ್ಲ ಅಂತ ಹೇಳ್ತಂತಮ್ಮ ಆ ಋಷಿಗೆ. ಹ್ಮ್ ನೋಡ್ರಿ ಎಷ್ಟು ಜ್ಞಾನ ಅದಕ್ಕೆ. ಹೌದು. ಮಾನವರಿಗೆ ಸಂಬಂಧಪಟ್ಟ ವಿಷಯ ವಿನಃ ಹ್ಮ್ ನನ್ನಂತ ಪಕ್ಷಿಗೆ ಅದು ಸಂಬಂಧ ಇಲ್ಲ. ಹ್ಮ್ ನಾವು ಇದನ್ನ ನೋಡೋರು ಹ್ಮ್ ಕ್ಷಣದಲ್ಲೇ ಮರೆಯೋರು, ಹ್ಮ್ ಮತ್ತೆ ಆಕಾಶ ಎತ್ತರ ಹಾರೋದು, ಹ್ಮ್ ಅಲ್ಲಲ್ಲಿ ಸಿಕ್ಕಂತ ಆಹಾರವನ್ನ ಹ್ಮ್ ತಿನ್ನೋದು, ಹ್ಮ್ ಸಂತೋಷವಾಗಿ ಬದುಕುವುದೇ ನಮ್ಮ ಗುರಿ ವಿನಃ ಹ್ಮ್ ಸತ್ತವರ ಮುಂದೆ ಕುಂತು ಸಾಯುವ ತನಕ ಅಳುವಂತ ಮಾನವರು ನಾವಲ್ಲ ಅಂತ ಹೇಳ್ತಾರೆ. ಹ್ಮ್ ಇದು ಅದ್ಭುತ ಅಲ್ಲಮ್ಮ. ಹೌದು. ನಾವಾದ್ರೆ ಏನ್ ಮಾಡ್ತೀವ್ರಿ, ಅದೇ ಕೆಲಸ ಮಾಡ್ತೀವಿ. ಹ್ಮ್ ಯಾಕಂದ್ರೆ ಹ್ಮ್ ಮಾನವರಿಗೆ ಇದ್ದಂತ ಜ್ಞಾನ ಪಕ್ಷಿಗಿಲ್ಲ. ಹ್ಮ್ ಆದ್ರೂ ಕೂಡ ಎಂಥ ಒಂದು ಅರಿವು ಆದಂದ್ರೆ ಹ್ಮ್ ಅದು ಹೇಳಲಿಕ್ಕೆ ಬಾರದು. ಹ್ಮ್ ಅಂಥ ಒಂದು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಇಂಥ ವಿಚಾರ ಆದಂದ್ರೆ ಹ್ಮ್ ಮಾನವನಾಗಿ ಹುಟ್ಟಿ ಹ್ಮ್ ಆ ಮಾನವ ಜನ್ಮದ ಸಾರ್ಥಕತೆಯನ್ನ ಮಾಡಿಕೊಂಡು ಹ್ಮ್ ಈ ಒಂದು ದೇಹದಿಂದ ಹ್ಮ್ ಸದ್ಗುರುವಿಗೆ ಶರಣಾಗಿ ಹ್ಮ್ ಪರಮಾತ್ಮನ ಭಗವಂತನ ಸ್ತುತಿ ವಾಕ್ಯಗಳ ಮಾತನ್ನೇ ಕೇಳಿ ಹ್ಮ್ ಪಂಚ ಮಹಾಭೂತದ ದೇಹ ಹ್ಮ್ ಇದು ಮಾಯಾ ಸ್ವರೂಪವಾದದ್ದು. ಹ್ಮ್ ಇದು ಪಂಚ ಮಹಾಭೂತದಿಂದ ಉತ್ಪತ್ತಿಯಾದದ್ದು. ಹ್ಮ್ ಪಂಚಮಹಾಭೂತದ ದೇಹದಲ್ಲಿ ಪಂಚೀಕೃತಗೊಂಡ 25 ತತ್ವಗಳೇನಾವ, ಹ್ಮ್ ಆ ತತ್ವಗಳ ಪ್ರತಿಯೊಂದು ಕಾರ್ಯವನ್ನ ಮಾಡುವಂತ ಉತ್ಪತ್ತಿ ಜ್ಞಾನ, ವೃತ್ತಿ ಜ್ಞಾನ ಅಂತ. ವೃತ್ತಿ ಜ್ಞಾನ ಅಂದ್ರೆ ಏನಮ್ಮ ಅಂದ್ರೆ ಶಬ್ದವನ್ನ ಎಲ್ಲಾದ್ರೂ ಶಬ್ದ ಬಂದಾಗ ಕಿವಿಯಲ್ಲಿ ಒಂದು ಆ ಶಬ್ದವನ್ನ ಗ್ರಹಣ ಮಾಡುವಂತ ವೃತ್ತಿ ಜ್ಞಾನ ಉಂಟಾಗ್ತದೆ. ವೃತ್ತಿ ಜ್ಞಾನ ಅಂತ, ಅದು ಉತ್ಪತ್ತಿ ಜ್ಞಾನ ಅಲ್ಲ. ಯಾಕಂದ್ರೆ ಆ ಎಲ್ಲ ಕಾರ್ಯಗಳ ಧರ್ಮಗಳಿಗೆ ಸಾಕ್ಷಿಯಾಗಿರುವನು ನಾನು. ಇದರಲ್ಲಿ ಒಂದು ನಾನು ಅಲ್ಲವೇ ಅಲ್ಲ. ಅಂಥ ಒಂದು ವಿಷಯವನ್ನ ಗಂಭೀರವಾಗಿ ತಿಳಿದುಕೊಂಡು ನಾವು ಪ್ರಾಣಗಳಿಗೆ ಅತೀತನಾಗಿಯೂ ನಿರ್ಗುಣ ಸ್ವರೂಪನಾಗಿಯೂ ಇರುವ ಆತ್ಮನಿಗೆ ಸಂಬಂಧವಿರುವುದಿಲ್ಲವೆಂದು
ಹ್ಮ್ ಆತ್ಮನಿಗೆ ಸಂಬಂಧ ಇಲ್ಲ. ಹ್ಮ್ ಹಲೋ